ಮಯೂರವರ್ಮನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಣ್ಣವರ ಮೂವಿ ಕೂಡ ನೀವೆಲ್ಲ ನೋಡಿರ್ತೀರಾ. ಸೊ ಮಯೂರವರ್ಮ ಯಾವ ರೀತಿ ಒಂದು ಪಲ್ಲವರ ವಿರುದ್ಧ ಬಂದು ಕನ್ನಡ ಸಾಮ್ರಾಜ್ಯವನ್ನ ಕಟ್ಟದ ಅಂತ. ಅವತ್ತಿನ ಮಯೂರವರ್ಮನ ಕಾಲದಲ್ಲಿ ಕರ್ನಾಟಕದಲ್ಲಿ ಒಂದು ಭಾಷಾ ವಿಷಯದಲ್ಲಿ ಆಗ್ತಾ ಇದ್ದ ಒಂದು ರಾಜಕೀಯ ನೋಡಿದ್ರೆ ಅದ್ರ ಹಿಂದೆ ಪ್ರಾಕೃತ ಮತ್ತೆ ಸಂಸ್ಕೃತದ ಒಂದು ಪ್ರಭಾವ ತುಂಬಾ ಜೋರಾಗಿತ್ತು ಆಡಳಿತದಲ್ಲಿ. ಈ ಮಯೂರವರ್ಮ ಹಾಕಿದ ಈ ಒಂದು ಕದಂಬ ಸಾಮ್ರಾಜ್ಯ ಏನಿದೆ ಅದು ಕನ್ನಡದ ಒಂದು ಸೊಸೈಟಿಗೆ ಯಾವ ರೀತಿ ಒಂದು ಮೆಸೇಜ್ ಕೊಟ್ಟಿತ್ತು ಅಂದರೆ, ಮುಂದಿನ 1200 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸಾಮ್ರಾಜ್ಯಗಳನ್ನು ಕನ್ನಡಿಗರು ಕಟ್ಟಿದ್ರು. 1200 ವರ್ಷಗಳು ಅಂದರೆ ಮಯೂರನ ಒಂದು ಕದಂಬ ಸಾಮ್ರಾಜ್ಯ 345ರಲ್ಲಿ ಶುರು ಆದರೆ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಯುದ್ಧ ಏನು ನಡೆಯುತ್ತೋ ಅದು 1565ರಲ್ಲಿ ಆಗಿರೋದು. ಇವೆರಡರದು ಒಂದು ಕಾಲಮಾನ ನೋಡಿದ್ರೆ 1250 ವರ್ಷಗಳ ವ್ಯತ್ಯಾಸ ಬರುತ್ತೆ. ಇಷ್ಟೊಂದು ಸುದೀರ್ಘವಾದ ಸಮಯ ಇಡೀ ಪ್ರಪಂಚದ ಯಾವ್ದಾದ್ರು ಒಂದು ಭಾಷಿಕರು ಒಂದರ ನಂತರ ಸಾಮ್ರಾಜ್ಯ ಕಟ್ಟಿದ್ದು ಬರೀ ಕನ್ನಡದವ್ರು ಮಾತ್ರ.